ನಮಸ್ಕಾರ. ಇಂದು ತತ್ವಶಾಸ್ತ್ರದಲ್ಲಿ ಒಂದು ಅದ್ಭುತವಾದ ತುಂಬನೇ ಆಳವಾದ ಪರಿಕಲ್ಪನೆ ಇದೆ. ಅದೇ ವಿಶ್ವರೂಪ ದರ್ಶನ. ಬನ್ನಿ ಇವತ್ತು ಅದರ ಬಗ್ಗೆ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ನಮ್ಮೆಲ್ಲರಿಗೂ ಒಂದಲ್ಲ ಒಂದು ಸಲ ಈ ಪ್ರಶ್ನೆ ಬಂದೇ ಇರುತ್ತೆ ಅಲ್ವಾ? ನಮ್ಮ ಜೀವನದ ಉದ್ದೇಶವಾದ್ರೂ ಏನು ಅಂತ. ಇದೊಂದು ದೊಡ್ಡ ಪ್ರಶ್ನೆ. ಈ ಪ್ರಶ್ನೆಗೆ ಉತ್ತರ ಹುಡ್ಕೋಕೆ ವಿಶ್ವರೂಪ ದರ್ಶನ ಅನ್ನೋ ಪರಿಕಲ್ಪನೆ ನಮಗೆ ಹೇಗೆ ಸಹಾಯ ಮಾಡುತ್ತೆ ಅಂತ ನೋಡೋಣ. ಸರಿ, ಮೊದಲು ಒಂದು ವಿಷಯ ಸ್ಪಷ್ಟಪಡಿಸ್ಕೊಳ್ಳೋಣ. ವಿಶ್ವರೂಪ ಅಂದರೆ ಸುಮ್ಮನೆ ಕಣ್ಣಿಗೆ ಕಾಣೋ ಒಂದು ದೃಶ್ಯ ಅಲ್ಲ. ಇದು ಅದಕ್ಕಿಂತ ತುಂಬಾನೇ ದೊಡ್ಡದು. ಇದೊಂದು ಮನಸ್ಸಿನ ದರ್ಶನ, ಅಂದರೆ ನಮ್ಮ ಬುದ್ಧಿಗೆ ಆಗುವ ಒಂದು ಅರಿವು ಅಂತ ಹೇಳ್ಬೋದು. ಹೌದು, ಇದನ್ನ ಕಣ್ಣಿಂದ ನೋಡೋಕ್ಕಾಗಲ್ಲ, ಬದಲಾಗಿ ನಮ್ಮ ಅಂತರಂಗದಲ್ಲಿ ಮನಸ್ಸಿನಿಂದ ಅನುಭವಿಸಬೇಕು. ಒಮ್ಮೆ ಆ ಅನುಭವ, ಆ ಅರಿವಾಯಿತು ಅಂದರೆ ನಾವು ಈ ಜಗತ್ತನ್ನೇ ನೋಡೋ ರೀತಿ ಇದೆಯಲ್ಲ, ಅದು ಸಂಪೂರ್ಣವಾಗಿ ಬದಲಾಗ್ಬಿಡುತ್ತೆ. ಅಷ್ಟು ಪವರ್ಫುಲ್ ಇದು. ಹಾಗಾದರೆ ಏನಿದು ವಿಶ್ವರೂಪ? ಇದರ ಫಿಲಾಸಾಫಿಕಲ್ ಮೀನಿಂಗ್ ಏನು? ಇದು ಬ್ರಹ್ಮಾಂಡದ ಅಂತಿಮ ಸತ್ಯವನ್ನ ಹೇಗೆ ಪ್ರತಿನಿಧಿಸುತ್ತೆ? ಸ್ವಲ್ಪ ಆಳವಾಗಿ ನೋಡೋಣ ಬನ್ನಿ. ವಿಶ್ವರೂಪ ಅಂದರೆ ಸಿಂಪಲ್ ಆಗಿ ಹೇಳೋದಾದರೆ ಇಡೀ ಬ್ರಹ್ಮಾಂಡವನ್ನೇ ತನ್ನೊಳಗೆ ಇಟ್ಕೊಂಡಿರುವ ಒಂದು ರೂಪ, ಎಲ್ಲವನ್ನೂ ಒಳಗೊಂಡ ರೂಪ. ಇದರಲ್ಲಿ ದೇವತೆಗಳು, ಮನುಷ್ಯರು, ಪ್ರಾಣಿಗಳು, ಗಿಡಮರ, ಪರ್ವತಗಳು ಅಂದರೆ ಸೃಷ್ಟಿಯ ಪ್ರತಿಯೊಂದು ಕಣವು ಅದೇ ಒಂದೇ ರೂಪದಲ್ಲಿ ಒಂದಾಗಿದೆ. ನಮ್ಮ ಹಿರಿಯ ಋಷಿಗಳು, ಆಧ್ಯಾತ್ಮಿಕ ಸಾಧಕರೆಲ್ಲರೂ ತಲುಪಬೇಕು ಅನ್ಕೊಂಡಿದ್ದ ಅಂತಿಮ ಗುರಿನೇ ಇದು. ಆದರೆ ಈ ಪರಮ ಸತ್ಯವನ್ನು ಅರ್ಥ ಮಾಡ್ಕೊಳ್ಳೋದು ಅಷ್ಟು ಸುಲಭದ ಮಾತಲ್ಲ. ಅದಕ್ಕೆ ತುಂಬಾನೇ ಕಠಿಣವಾದ ಸಾಧನೆ ಬೇಕು. ಯೋಗದಲ್ಲಿ ಹೇಳುವ ಅಷ್ಟಾಂಗ ಮಾರ್ಗ ಇದೆಯಲ್ಲ, ಅಂದರೆ ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣೆ, ಧ್ಯಾನ ಮತ್ತು ಕೊನೆಗೆ ಸಮಾಧಿ. ಈ ಎಲ್ಲ ಹಂತಗಳನ್ನು ದಾಟಿ ಹೋದಾಗ ಮಾತ್ರ ಆ ಸ್ಥಿತಿಯನ್ನು ತಲುಪೋಕೆ ಸಾಧ್ಯ. ಈ ಪಯಣದ ಗುರಿ ಏನು ಅನ್ನೋದನ್ನ ಈ ಒಂದು ಪ್ರಾಚೀನ ಪ್ರಾರ್ಥನೆ ಎಷ್ಟು ಚೆನ್ನಾಗಿ ಹೇಳುತ್ತೆ ನೋಡಿ. ಅಸತೋ ಮಾ ಸದ್ಗಮಯ, ತಮಸೋ ಮಾ ಜ್ಯೋತಿರ್ಗಮಯ, ಮೃತ್ಯೋರ್ಮಾ ಅಮೃತಂ ಗಮಯ. ಅಂದರೆ ಅಸತ್ಯದಿಂದ ಸತ್ಯದ ಕಡೆಗೆ, ಕತ್ತಲೆಯಿಂದ ಬೆಳಕಿನ ಕಡೆಗೆ ಮತ್ತು ಮೃತ್ಯುವಿನಿಂದ ಅಮರತ್ವದ ಕಡೆಗೆ ನಮ್ಮನ್ನು ನಡೆಸುವಂತ. ಇಷ್ಟೆಲ್ಲ ಆಯಿತು. ಈಗ ಈ ಒಂದು ತಾತ್ವಿಕ ಪರಿಕಲ್ಪನೆಗೆ ಒಂದು ರೂಪ ಕೊಟ್ಟ ಘಟನೆ ಇದೆ. ನಮಗೆಲ್ಲ ಗೊತ್ತಿರೋ ಹಾಗೆ ಭಗವದ್ಗೀತೆಯಲ್ಲಿ ಅರ್ಜುನನಿಗೆ ಒಂದು ದಿವ್ಯ ದರ್ಶನ ಆಗುತ್ತಲ್ಲ, ಅದ್ರ ಬಗ್ಗೆ ಮಾತಾಡೋಣ. ಸನ್ನಿವೇಶ ನೆನಪಿಸ್ಕೊಡಿ. ಕುರುಕ್ಷೇತ್ರ ಯುದ್ಧಭೂಮಿ. ಎದುರಿಗೆ ತನ್ನವರೇ ಆದ ಗುರುಗಳು, ಅಜ್ಜ, ಸಹೋದರರು. ಅವರನ್ನೆಲ್ಲ ನೋಡಿ ಅರ್ಜುನನಿಗೆ ಕೈಕಾಲು ನಡುಗುತ್ತೆ. ನನ್ನಿಂದ ಇವರ ವಿರುದ್ಧ ಹೋರಾಡೋಕೆ ಆಗಲ್ಲ ಅಂತ ಗೊಂದಲಕ್ಕೆ ಬೀಳುತ್ತಾನೆ. ಆಗ ಆತನ ಸಂಶಯವನ್ನು ದೂರ ಮಾಡೋಕೆ ಗೀತೆಯ 11ನೇ ಅಧ್ಯಾಯದಲ್ಲಿ ಕೃಷ್ಣ ತನ್ನ ಆ ವಿಶ್ವರೂಪವನ್ನು ತೋರಿಸ್ತಾನೆ. ಇಲ್ಲಿ ಒಂದು ಮುಖ್ಯವಾದ ವಿಷಯವನ್ನ ಗಮನಿಸಬೇಕು. ಅರ್ಜುನ ಅಂದರೆ ಕೇವಲ ಒಬ್ಬ ಯೋಧ ಅಲ್ಲ, ಅವನು ನಮ್ಮೆಲ್ಲರ ಪ್ರತಿನಿಧಿ. ಕರ್ತವ್ಯಕ್ಕೂ ನಮ್ಮ ಭಾವನೆಗಳಿಗೂ ಮಡುವೆ ಸಿಕ್ಕಿ ಹಾಕೊಳ್ಳೋ ಪ್ರತಿಯೊಬ್ಬ ಮನುಷ್ಯನ ಪ್ರತಿನಿಧಿ. ಹಾಗಾಗಿ ಅವನ ಅನುಭವ ಏನಿದೆಯಲ್ಲ, ಅದು ನಮಗೆಲ್ಲರಿಗೂ ಒಂದು ಪಾಠ. ಹಾಗಾದರೆ ಅರ್ಜುನ ಕಂಡ ಆ ದರ್ಶನ ಅಬ್ಬಬ್ಬಾ ಹೇಗಿತ್ತು ಗೊತ್ತಾ? ಅದನ್ನು 1000 ಸೂರ್ಯರ ಪ್ರಭೆ ಅಂತ ವರ್ಣಿಸ್ತಾರೆ. ಬನ್ನಿ ಆ ದೃಶ್ಯವನ್ನ ಕಲ್ಪನೆ ಮಾಡ್ಕೊಳ್ಳೋಕೆ ಪ್ರಯತ್ನಿಸೋಣ. ಅರ್ಜುನನ ಕಣ್ಣಿಗೆ ಮೊದಲು ಬಿದ್ದಿದ್ದು ಒಂದು ಭಯಂಕರವಾದ ಊಹೆಗೂ ನಿಲುಕದ ಬೆಳಕು. ಯೋಚನೆ ಮಾಡಿ, ಒಂದೇ ಸಲ ಆಕಾಶದಲ್ಲಿ 1000 ಸೂರ್ಯರು ಉದಯಿಸಿದರೆ ಆ ಬೆಳಕು ಹೇಗಿರಬೇಡಿ, ಅಷ್ಟು ತೇಜಸ್ಸು. ಆ ಪ್ರಖರವಾದ ಬೆಳಕಿನ ಒಳಗೆ ಅವನಿಗೆ ಎಲ್ಲಿ ನೋಡಿದ್ರೂ ಮುಖಗಳು, 1000 ಕಣ್ಣುಗಳು, ಎಲ್ಲ ದಿಕ್ಕುಗಳಲ್ಲೂ ಅದೇ ರೂಪ, ಬೇರೇನೂ ಕಾಣಿಸ್ತಾನೇ ಇಲ್ಲ. ಅಷ್ಟೇ ಅಲ್ಲ, ಆ ರೂಪ ಅಸಂಖ್ಯಾತ ದಿವ್ಯವಾದ ಆಯುಧಗಳನ್ನು, ಅದ್ಭುತವಾದ ಆಭರಣಗಳನ್ನು ಧರಿಸಿತ್ತು. ಅದರ ವೈಭವ, ಅದರ ಭವ್ಯತೆ ಇದೆಯಲ್ಲ, ಅದನ್ನು ಮಾತುಗಳಿಗೆ ಹೇಳೋಕೆ ಸಾಧ್ಯನೇ ಇಲ್ಲ. ಆದರೆ ಇದರಲ್ಲಿ ಅತ್ಯಂತ ಭಯಾನಕ ಮತ್ತು ಅದೇ ಸಮಯದಲ್ಲಿ ಅದ್ಭುತವಾದ ದೃಶ್ಯವೊಂದು ಇತ್ತು. ಇಡೀ ಬ್ರಹ್ಮಾಂಡ, ಯುದ್ಧದಲ್ಲಿರೋ ಭೀಷ್ಮ, ದ್ರೋಣರಂತಹ ದೊಡ್ಡ ದೊಡ್ಡ ಯೋಧರೂ ಸೇರಿದಂತೆ ಎಲ್ಲರೂ ಆ ರೂಪದ ಬಾಯಿಯೊಳಗೆ ಹೋಗಿ ಒಂದಾಗ್ತಿದ್ರು. ಹುಟ್ಟು ಸಾವು ಎಲ್ಲವೂ ಅಲ್ಲೇ ನಡೀತಿತ್ತು. ಇದನ್ನೆಲ್ಲ ನೋಡಿದ ಅರ್ಜುನನ ಸ್ಥಿತಿ ಏನಾಗಿರಬೇಡ? ಒಂದು ಕಡೆ ಅದ್ಭುತ ಅನ್ನಿಸ್ತಿದೆ, ಇನ್ನೊಂದು ಕಡೆ ವಿಪರೀತ ಭಯ, ಗೊಂದಲ. ಆ ಭಯಾನಕ ಆದರೆ ಅಷ್ಟೇ ಭವ್ಯವಾದ ದೃಶ್ಯವನ್ನು ನೋಡಿ ಅವನಿಗೆ ಮಾತೇ ನಿಂತೋಗಿತ್ತು. ಸಂಪೂರ್ಣವಾಗಿ ದಿಗ್ಭ್ರಾಂತನಾಗಿದ್ದ. ಕೊನೆಗೆ ಆ ದೃಶ್ಯವನ್ನ ತಡೆಕೊಳ್ಳೋಕೆ ಆಗದೆ ಅರ್ಜುನ ಕೈ ಮುಗಿದು ಬೇಡ್ಕೊಳ್ತಾನೆ, ಸಾಕು, ದಯವಿಟ್ಟು ನಿನ್ನ ಆ ಹಳೆಯ ಶಾಂತ ಸ್ವರೂಪವನ್ನೇ ತೋರಿಸುವಂತ. ಸರಿ, ಈ ದೃಶ್ಯ ಆಯಿತು, ಅರ್ಜುನನ ಪ್ರತಿಕ್ರಿಯೆನೂ ನೋಡಿದ್ವಿ. ಹಾಗಾದರೆ ಈ ಇಡೀ ದರ್ಶನದ ಅಂತಿಮ ಪಾಠವಾದರೂ ಏನು? ಇದರ ಅರ್ಥ ಏನು? ಇದು ನಮ್ಮ ಕರ್ತವ್ಯದ ಬಗ್ಗೆ ನಮಗೇನು ಹೇಳುತ್ತೆ? ಆಗ ಕೃಷ್ಣ ಅರ್ಜುನನಿಗೆ ಒಂದು ಬಹಳ ಮುಖ್ಯವಾದ ಮಾತು ಹೇಳ್ತಾನೆ. ನಿಮಿತ್ತ ಮಾತ್ರಂ ಭವ ಸವ್ಯ ಸಾಚಿನ್.
ಅಂದ್ರೆ ಅರ್ಜುನ, ನೀನು ಕೇವಲ ಒಂದು ನಿಮಿತ್ತ, ಒಂದು ಇನ್ಸ್ಟ್ರೂಮೆಂಟ್. ನೋಡು, ಯುದ್ಧದಲ್ಲಿ ಏನಾಗಬೇಕು ಅನ್ನೋದು ಈಗಾಗಲೇ ನಿರ್ಧಾರ ಆಗಿದೆ. ನಿನ್ನ ಕೆಲಸ, ನಿನ್ನ ಪಾತ್ರ ಇರೋದು ಫಲಿತಾಂಶದ ಬಗ್ಗೆ ತಲೆ ಕೆಡಿಸ್ಕೊಳ್ದೆ ನಿನ್ನ ಕರ್ತವ್ಯವನ್ನ, ಧರ್ಮವನ್ನ ಪಾಲಿಸೋದಷ್ಟೇ. ಈ ದರ್ಶನ ಅರ್ಜುನನನ್ನ ಹೇಗೆ ಬದಲಾಯಿಸಿತು ಅನ್ನೋದನ್ನ ಗಮನಿಸಬೇಕು. ದರ್ಶನ ಆಗೋಕ್ಕೂ ಮುಂಚೆ ಅವನು ಸಂಶಯ, ದುಃಖ, ನನ್ನವರು ಅನ್ನೋ ವ್ಯಾಮೋಹದಲ್ಲಿ ಮುಳುಗಿದ್ದ. ಆದರೆ ದರ್ಶನದ ನಂತರ ಅವನಿಗೆ ತನ್ನ ಕರ್ತವ್ಯ ಏನು ಅನ್ನೋದ್ರ ಬಗ್ಗೆ ಒಂದು ಕ್ರಿಸ್ಟಲ್ ಕ್ಲಿಯರ್ ಐಡಿಯಾ ಸಿಕ್ತು. ಫಲಿತಾಂಶದ ಬಗ್ಗೆ ಯೋಚನೆ ಮಾಡೋದನ್ನೇ ಬಿಟ್ಟುಬಿಟ್ಟ. ಸೊ ಇದರ ಅಂತಿಮ ಟೇಕವೇ ಏನು? ಯಾವಾಗ ನಾವು ಪ್ರತಿಯೊಂದರಲ್ಲೂ ಅದೇ ಪರಮ ಸತ್ಯವನ್ನ, ಅದೇ ದೈವತ್ವವನ್ನ ಕಾಣೋಕೆ ಶುರು ಮಾಡ್ತೀವೋ, ಆಗ ನಮ್ಮ ಮನಸ್ಸಿನಲ್ಲಿರೋ ದ್ವೇಷ, ಅಸೂಯೆ, ಕೋಪದಂತಹ ನೆಗೆಟಿವ್ ಭಾವನೆಗಳೆಲ್ಲ ತಾವಾಗಿಯೇ ಹೊರಟೋಗುತ್ತೆ. ಆಗ ಉಳಿಯೋದು ಒಂದೇ, ನಾವು ಮಾಡಬೇಕಾದ ನಮ್ಮ ಕರ್ತವ್ಯ ಅಷ್ಟೇ. ಈ ದರ್ಶನ ಆತ್ಮಜ್ಞಾನವನ್ನ ಕೊಟ್ಟು ನಮ್ಮ ಮನಸ್ಸನ್ನ ಶುದ್ಧ ಮಾಡುತ್ತೆ. ಹಾಗಾದ್ರೆ ಕೊನೆಗೆ ಈ ಒಂದು ಪ್ರಶ್ನೆಯೊಂದಿಗೆ ಮುಗಿಸೋಣ. ಒಂದು ವೇಳೆ ನಾವು ಮಾಡುವ ಪ್ರತಿಯೊಂದು ಕೆಲಸದಲ್ಲೂ, ಭೇಟಿಯಾಗುವ ಪ್ರತಿಯೊಬ್ಬರಲ್ಲೂ ಅದೇ ದೈವತ್ವವನ್ನ ಕಂಡ್ರೆ, ನಮ್ಮ ದೈನಂದಿನ ಕರ್ತವ್ಯಗಳು, ನಮ್ಮ ಜವಾಬ್ದಾರಿಗಳನ್ನು ನಾವು ನೋಡೋ ರೀತಿ ಹೇಗೆಲ್ಲ ಬದಲಾಗಬಹುದು? ಸ್ವಲ್ಪ ಯೋಚನೆ ಮಾಡಬೇಕಾದ ವಿಷಯ.